ಈಗ 13-14 ವರ್ಷಗಳು ಕಾಲ ಕಳೆದಿದೆ. ಈಗ ಕೋರ್ಟ್ ಒಳಗೆ ಸಂತೋಷ್ ರಾವ್ ನಿರಪರಾಧಿ ಅಂತಂದೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈಗ ಅಲ್ಲಿ ನಿರಪರಾಧಿ ಅಂದಮೇಲೆ ಕೊಲೆ ಮಾಡಿದಾನೆ ಯಾರು ಅಂತಂದೇಳಿ ಬೇಕಲ್ಲ. ಕೊಲೆ ಮಾಡಿದಾನೆ ಯಾರು ಅಂತಂದೇಳಿ ಸರ್ಕಾರ ಎಚ್ಚೆತ್ಕೊಂಡು ಕೊಲೆಗಾರನ ಕರೆಕ್ಟಾಗಿ ಒಂದು ಕಮಿಟಿ ರಚನೆ ಮಾಡಿ ಕಂಡುಹಿಡಿಬೇಕು. ಅದೆಲ್ಲ ಬಿಟ್ಟು ಈ ಅವರು ಸೌಜನ್ಯ ವಿಚಾರವಾಗಿ ಯಾರ್ಯಾರು ಧ್ವನಿ ಎತ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ಯಂತ ಗಡಿಪಾರು ಮಾಡ್ಕೊಂತ ಹೋದ್ನಪ್ಪ ಅಂದರೆ ಮುಂದೆ ಹೋರಾಟ ಮಾಡೋಕ್ಕೆ ಹೋರಾಟಗಾರ ಬೇಕಲ್ಲ. ಎಲ್ಲ ಬರೀ ಈ ಮೂರ್ಖನ ಆಳ್ವಿಕೆ ಮಾಡ್ಕೊಂತ ಹೋಗ್ಬಿಟ್ರೆ ಮೂರ್ಖರನ್ನ ಎಚ್ಚರಿಸಂತ ಒಬ್ಬ ಹೋರಾಟಗಾರ ಬೇಕಲ್ಲ. ಈ ಹಿಂದೆ ಬ್ರಿಟಿಷರು ಹೋರಾಟ ಮಾಡ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೋರಾಟಗಾರರಿಂದನೇ ಹೊರತು ಆಡಳಿತ ಮಾಡೋದ್ರಿಂದ ಬಂದಿಲ್ಲ. ಈಗ ಹೋರಾಟಗಾರರಿಂದನೇ ಇದು ನ್ಯಾಯ ಸಿಗ್ತೈತಿ. ಇವತ್ತು ಅಂದ್ಕೊಂಡಿರ್ಬೋದು ಈ ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ, ಉಜಿರೆಯಲ್ಲಿ ಮಾತ್ರ ಸೌಜನ್ಯನ ಧ್ವನಿ ಎತ್ತೈತಿ ಅಂತೇಳಿ. ಪ್ರತಿ ಮನೆಯಲ್ಲಿ ಯಾವ ತಂದೆ ತಾಯಿ ಹೆಣ್ಣು ಎತ್ತನೋ, ಯಾವ ಮಗ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟ್ಯಾನೋ, ಯಾವನೋ ಒಬ್ಬನ ಮೂರ್ಖ ಹೇಳ್ಬೋದು ಸೌಜನ್ಯನ ಬಗ್ಗೆ ವಿರುದ್ಧವಾಗಿ ಹೇಳ್ಬೋದು. ಸೌಜನ್ಯ ರೇಪ್ ಆಗಿ ಅವ್ರಿಗೆ ನ್ಯಾಯ ಸಿಗಬೇಕಂತಂದೇಳಿ ಹೆಣ್ಣಿನ ಪೂಜೆ ಮಾಡೋಂಥ ಪ್ರತಿಯೊಬ್ಬ ಗಂಡನು ಧ್ವನಿ ಎತ್ತೇನ. ಇವತ್ತು ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೆಗೂ ಆಲ್ರೆಡಿ ಇದು ವಿಷಯ ಗೊತ್ತೈತಿ. ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡಲಿಲ್ಲದ್ರೆ ಸರ್ಕಾರನೇ ಪತನ ಆಗುವಂಥ ಒಂದು ಸ್ಥಿತಿಗೆ ಬರ್ತೈತಿ. ಯಾವ ಸರ್ಕಾರನೂ ಬರಲ್ಲ. ನೇಪಾಳ ಇದೇ ರೀತಿನೇ ಆಗಿತ್ತು. ನ್ಯಾಯ ದೊರಕಿಸಲಿಕ್ಕೆ ಆಗಲಾರ್ದಂಥ ಸ್ಥಿತಿ ಬಂದ ಮೇಲೆ ಜನನೇ ಸ್ವತಂತ್ರವಾಗಿ ಎದ್ರು. ಆದರೆ ನಮ್ಮ ಸಂವಿಧಾನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪವಿತ್ರವಾಗಿ ಕೊಟ್ಟಾರ. ಪ್ರತಿಯೊಬ್ಬನು ಹೋರಾಡಬಹುದು, ಪ್ರತಿಯೊಬ್ಬನು ಕ್ವಶನ್ ಮಾಡಬಹುದು. ಇವತ್ತು ಮನವಿ ಕೊಡಲಿಕ್ಕೆ ಬಂದ ಹೊತ್ತಿನಾಗೆ ಮನವಿ ಕೊಡಲಿಕ್ಕೆ 5 ಜನ ಹೋಗಲೇಬಹುದು. ಆಯಿತು, ಇಲ್ಲ ಪೊಲೀಸರು ಕೊಟ್ಟಿದ್ದಾರೆ, ನೀವು ಮನವಿ ಕೊಡೋಕ್ಕೆ ಆಸ್ಪದ ಇಲ್ಲ, ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂತೇಳಿ ನಾವು ಮನವಿ ಕೊಡಲಿಕ್ಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ BNS ಆ್ಯಕ್ಟ್ ಒಳಗೆ ಯಾವುದ್ರಲ್ಲಿ ಐತಿ? ಯಾಕೆ ನಮಗೆ ಅಧಿಕಾರ ಇಲ್ವಾ? ಈಗ ನಮ್ಮ ಮಗಳು, ನಮ್ಮ ತಂಗಿ, ನನ್ನ ತಾಯಿ, ನನ್ನ ಅಕ್ಕ ತಂಗಿ ಈ ಸ್ಥಿತಿಯಾಗ ಐತೆ ಅಂತಂದೇಳಿ ಯಾರು ಅನ್ಯಾಯಕ್ಕೆ ಒಳಗಾದ್ರು ಬಂದು ಯಾರಿಗೆ ನ್ಯಾಯ ಬೇಕಂತಂದೇಳಿ ಹೋಗಿ ಮನವಿ ಕೊಡೋಕ್ಕಾಗಲ್ಲ. ಆ ಮನವಿ ಕೊಡೋದು ಸಮೇತ ಈ ರೀತಿ ಕುಗ್ಗಿಸ್ಬೇಕಾ? ಇದು ಹಿಟ್ಲರ್ ಆಡಳಿತ ಬೇಡ. ಸರ್ಕಾರ ಒಳ್ಳೆ, ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅದಾರ ನಮ್ಮ ಸಿದ್ದರಾಮಯ್ಯನವರೇ. ನಮ್ಮ ರಾಜ್ಯದ ಜನರ ಪರವಾಗಿ, ನಾವು ಎಲ್ಲರ ಪರವಾಗಿ ನಿಮ್ಮನ್ನು ಕೈ ಮುಗಿದು ಕೇಳ್ತೀವಿ. ಇದು ಸೌಜನ್ಯ ವಿಚಾರನ ನೀವು ಗಂಭೀರವಾಗಿ ಪರಿಗಣಿಸಿ ಆ ಸತ್ತರ ಅಂತ ಹುಡುಗಿಗೆ ನ್ಯಾಯ ನೀವು ದೊರಕಿಸಿ ಕೊಡಲೇಬೇಕು. ನೀವು ನ್ಯಾಯ ದೊರಕಿಸಿ ಕೊಟ್ಟಪ್ಪ ಅಂದ್ರೆ ಈ ಅಣ್ಣಪ್ಪ ಮಂಜುನಾಥ ಸ್ವಾಮಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ನಿಮ್ಮನ್ನು ಅದೇ ರೀತಿ ಪೂಜೆ ಮಾಡ್ತೀವಿ ಅಂತಂದೇಳಿ ರಾಜ್ಯದ ಜನತೆ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊಂತೀವಿ.